ಆದಷ್ಟು ನಮ್ಮ ಫ್ಯಾಮಿಲಿಯಲ್ಲಿ ಇರೋರು ಎಲ್ಲರನ್ನ ಕರ್ಕೊಂಡ್ ಬರ್ಬೇಕಂತ ಟ್ರೈ ಮಾಡ್ತೀವಿ. ಯಾಕಂದ್ರೆ ನೀವು ಅನ್ನೋದು ಟ್ರೈನಿಗೆ ಬರಂಗಿದ್ರೆ 1000 ಅಲ್ಲ, ಇಷ್ಟು 600-700 ಏನೋ ಹೇಳಿದ್ರು ನನಗೆ. ಈಗ ಇಲ್ಲಿ ಬಂದು ಟಿಕೆಟ್ ಕೌಂಟರ್ ಇದೆ, ಆದಷ್ಟು ನಾವು ಕೇಳೋಣ. ಇಲ್ಲಿದೆ ನೋಡಿ, ಅಡಲ್ಟ್ ಬಂದು 80 ರೂಪೀಸ್, ಚಿಲ್ಡ್ರನ್ಸ್ಗೆ 60 ರೂಪೀಸ್. ಮತ್ತೆ ಡಿಜಿಟಲ್ ಕ್ಯಾಮ್ರಾ ಏನೋ ವಿಡಿಯೋ ಮಾಡಂಗಿದ್ರೆ ಇದು 100 ಇದೆ. ಮತ್ತೆ ನಾವೀಗ ವಿಡಿಯೋನು ಮಾಡ್ಬೇಕು, ಅದು ಮಾಡ್ಬೇಕು. ಆದಷ್ಟು ಈಗ ನಮ್ಗೆ 180 ರೂಪೀಸ್ ಬೈ ಚಾನ್ಸ್ ತಗೊಂತಾರೆ. ಈಗ ನಾವು ಅಲ್ಲಿ ಹೋಗ್ಬಿಟ್ಟು ಒಳಗಡೆ ಇಲ್ಲಿಂದ ನಮ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಬಟ್ ನಾನು ಅನ್ಕೊಂಡು ಬಂದು ಇಲ್ಲ ಆದಷ್ಟು ಬರೋಷ್ಟೊತ್ತಿಗೆ ಎಲ್ಲ ಫುಲ್ ಕ್ಲೋಸ್ ಮಾಡ್ತಾರ ಅಂತ ಹೇಳಿ. ಬಟ್ ಏನಂದ್ರೆ ಸನ್ಲೈಟ್ ಹೊಡೆಯುತ್ತಲ್ವಾ, ಅದು ಇದ್ರ ಬೇರೆ ಹೊಡೆಯುತ್ತೆ, ಕಣ್ಣಿಗೆ ಏನು ಕಾಣಿಸಲ್ಲ. ಅದರಿಂದ ಮ್ಯಾಕ್ಸಿಮಮ್ ನನ್ನ ಫೇಸ್ ನನಗೆ ಫುಲ್ ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ. ಯಾಕಂದ್ರೆ ನಾನು ವಿಡಿಯೋನು ಮಾಡ್ಬೇಕು, ಅಟ್ ದಿ ಸೇಮ್ ಟೈಮ್ ನಾನು ನಿಮ್ಮ ಹತ್ರನು ಮಾತಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಒಂಚೂರು ನಾನು ಆ ಕಡೆಗೆ ಇದ್ ಮಾಡ್ತೀನಿ ನೋಡಿ. ಏನಂದ್ರೆ ಬಟ್ ಇಲ್ಲಿಗೆ ನಾನು ಬರ್ಬೇಕಂತ ಹೇಳಿದ್ ಒಂದು ಮಾರ್ನಿಂಗ್ ಟೈಮ್, ಆಫ್ಟರ್ನೂನ್ ಏನಾದ್ರು ಬಂದಿದ್ರೆ ಇನ್ನೊಂದು ಚೆನ್ನಾಗಿರ್ತಿತ್ತು, ನಾನು ಇನ್ನ ಕ್ಲಿಯರ್ ಆಗಿ ತೋರಿಸ್ಬೋದಾಗಿತ್ತು. ಬಟ್ ಇಲ್ಲೊಂದು ಬೋರ್ಡ್ ಒಂದು ಹಾಕಿದ್ದಾರೆ, ಇಲ್ಲಿ ಯಾವಾಗ ಆಗಿರೋದು ಏನಂತ ಹೇಳಿ. ಆದಷ್ಟು ಒಂಚೂರು ನಿಮ್ಗೆ ಕ್ಲಿಯರ್ ಆಗಿ ಕಾಣೋ ತರ ನಾನು ಏನೋ ಒಂದು ಹೆಲ್ಪ್ ಟ್ರೈ ಮಾಡ್ತಿದ್ದೆ ಅದನ್ನ ಆದಷ್ಟು ನಿಮ್ಗೆ. ಬಟ್ ಅದಂತೂ ನನ್ನ ಕೈಗೆ ಚಾನ್ಸಸ್ ಸಿಕ್ತಿಲ್ಲ ಮಾಡಕ್ಕೆ. ಬಟ್ ಅದು ಇಲ್ಲೊಂದು ಪ್ಲೇಸ್ ಅಂತ ಇರುತ್ತಲ್ವಾ, ಬಟ್ ಆ ಪ್ಲೇಸ್ ಅಂತೂ ಅಷ್ಟು ಚೆನ್ನಾಗಿದೆ. ಬಟ್ ನಿಜ ಹೇಳ್ಬೇಕಂದ್ರೆ ನಮ್ಮ ಫ್ರೆಂಡ್ಸ್ ಬಂದು ಹೇಳ್ತಿದ್ರು ಆಲ್ರೆಡಿ ನಾನು ನಿಮ್ ಜೊತೆನೂ ಬರ್ಬೇಕಂತಿದ್ದೀನಿ ಅಂತ ಹೇಳ್ಬಿಟ್ಟು. ಬಟ್ ಏನಂದ್ರೆ ಆ ಟೈಮ್ಗೆ ನಮ್ಮ ಫ್ರೆಂಡ್ ಬಂದು ತುಂಬಾ ಕೆಲಸ, ಅವ್ನ ಕೈ ಬರೋಕ್ಕಾಗಲ್ಲ. ಯಾಕಂದ್ರೆ ನಾನೀಗ ಡಾಕ್ಟರ್ ಮನೇಲಿ ಕೆಲಸ ಮಾಡೋದ್ರಿಂದ ಅವ್ರು ಬಂದು ಔಟ್ ಆಫ್ ಸ್ಟೇಷನ್ ಡಾಕ್ಟರ್ ಅವರು. ಈಗ ಅವ್ರು ಔಟ್ ಆಫ್ ಸ್ಟೇಷನ್ ಇರೋದ್ರಿಂದ ನನಗಿನ್ನ ಈಸಿ ಆಯ್ತು. ಯಾಕಂದ್ರೆ ಈ ತರ ಪ್ಲೇಸಿಗೆ ಬಂದು ನಾನು ಕ್ಲೀನ್ ಆಗಿ ಎಕ್ಸ್ಪ್ಲೋರ್ ಮಾಡಕ್ ಚೆನ್ನಾಗಿದೆ. ಅದ್ರದ್ದು ಇನ್ನೊಂದು ಏನಂತಂದ್ರೆ ನಾನು ತುಂಬಾ ಒಂಥರ ಅನ್ಡಿಫಿಕಲ್ಟ್ ಆಗಿರೋದಂದ್ರೆ ನಮ್ಮ ತಮ್ಮ ಬಂದಿಲ್ಲ ನನ್ನ ಜೊತೆ. ಅದು ಮಾತ್ರ ಒಂದ್ ಸ್ವಲ್ಪ ನಾನು ಫುಲ್ ಎಷ್ಟು ಜನ ಬಂದು ಇದಾರೆ ಅಂತೇಳಿ. ಇಲ್ಲಿ ನೋಡಿ, ಇಲ್ಲಿ ಆದಷ್ಟು ಎಲ್ಲರಿಗ ತುಂಬಾ ಜನ ಕೇಳಿ ಹೋಗಕ್ಕೇನೆ ಇದ್ ಮಾಡ್ತಿದ್ದಾರೆ. ಬಟ್ ಆದಷ್ಟು ನನ್ನ ವಾಯ್ಸ್ ಕ್ಲೀನ್ ಆಗಿ ಕೇಳ್ತಿದೆ ಇಲ್ವಂತಾನು ಗೊತ್ತಿಲ್ಲ. ಯಾಕಂದ್ರೆ ಇಲ್ಲಿಂದಾನೇ ಆಗ್ತಿದೆ. ಅಲ್ಲೂ ನೋಡಿ ಇಲ್ಲಿ ಎಷ್ಟು ಜನ ಬಂದು ಕಾಯ್ತಾ ಇದಾರೆ ಅಂದ್ಬಿಟ್ಟು ಒಂಚೂರು ನಾನು ಝೂಮ್ ಮಾಡಿ ಹಾಕ್ತೀನಿ. ಮೇ ಬಿ ನಿಮ್ಗೆ ಕ್ಲೀನ್ ಆಗಿ ಕಾಣಿಸ್ತಾ ಇದೆ ಅಂತ ಇದ್ ಮಾಡ್ತಿದ್ದೀನಿ. ಬಟ್ ನೋಡಿ ಎಷ್ಟು ಕ್ಲೀನ್ ಆಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಹತ್ತದಿದೆಯಲ್ವಾ, ಇದೇ ಬಂದು ತುಂಬಾ ಚಾಲೆಂಜ್ ಇದೆ. ಬಟ್ ಏನಂದ್ರೆ ಬೈ ಚಾನ್ಸ್ ನಾನು ಇಲ್ಲಿಂದ ಮಾಡ್ಬೋದು ನಿಮ್ಗೆ. ಬೈ ಚಾನ್ಸ್ ನಾನು ಇಲ್ಲಿಂದ ನಿಮ್ಗೆ ನಾನು ವಿಡಿಯೋ ಮಾಡ್ಬೋದು. ಏನಂದ್ರೆ ಬೈ ಚಾನ್ಸ್ ನಾನು ಇಲ್ಲಿಂದ ಕೆಳಗೆ ಬಿದ್ದೋದ್ರೆ ಮತ್ತೆ ನಾನು ಮನೆಯಲ್ಲಿಂದ ಈಗಲೇ ಎಲ್ಲ ಫುಲ್ ಭಯದಿಂದಿದ್ದಾರೆ. ಏನಕ್ಕೆ ಭಯದಿಂದಿದ್ದಾರೆ ಅಂದ್ಬಿಟ್ರೆ ನೀನು ಅಷ್ಟು ದೂರ ಹೋಗಿದ್ಯಾ, ಮತ್ತೆ ನೀನು ಎಲ್ಲಿಂದ ಗೊತ್ತಿಲ್ಲ. ನನ್ನ ಕಾಲ್ ಬೇರೆ ಟ್ರೈ ಮಾಡ್ತಿದ್ದಂತೆ, ಮಾರ್ನಿಂಗ್ ಇಂದ ಕಾಲ್ ಬೇರೆ ರೀಚ್ ಆಗಲಿಲ್ಲ. ಬಟ್ ಅದರಿಂದ ಸ್ವಲ್ಪ ಇದಾಗಿದೆ. ನಾನು ಕೆಳಗಡೆ ಹೋಟೆಲ್ ಮತ್ತೆ ಹೆಂಗಿದೆ ಏನಂತ ಬಿಟ್ಟು ಆದಷ್ಟು ನಿಮಗೆ ವಿಡಿಯೋ ಮಾಡಿಸ್ತೀನಿ. ನಾನು ಈ ವಿಡಿಯೋ ಮಾಡ್ಬೇಕಾದ್ರೆ ಏನೇನೋ ಮಾತಾಡಿದ್ದೆ ಅಷ್ಟು ಒಂಥರ. ಯಾಕಂದ್ರೆ ನನ್ನ ಜೊತೆ ಪಕ್ಕದಲ್ಲಿರೋರು ಎಲ್ಲರ ಹತ್ರ ಜಾಲಿಯಾಗಿ ಮಾತಾಡ್ಕೊಂಡು ಹೋಗ್ತಿದೆ. ಯಾಕಂದ್ರೆ ಇಲ್ಲೇ ಬಂದು ಕೇವ್ ಬಂದು ನಮಗೆ ಸ್ಟಾರ್ಟ್ ಆಗೋದು. ನೀವು ನೋಡೋದು ಎಷ್ಟು ಸಿಕ್ಕಾಪಟ್ಟೆ ಜನ ಅಂದರೆ ಅಷ್ಟು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಯಾಕಂದರೆ ಇದನ್ನು ನಾನು ಇಲ್ಲಿಂದ ಹೊಗೆ ಹೊರಡು ಹೋಗ್ಬೇಕಾದ್ರೆ ನನಗೆ 1.5 hour ಬಿತ್ತು ನನಗೆ. ಯಾಕಂದರೆ ಬರೋರು ಬರ್ತಾ ಇದ್ದಾರೆ, ಇಳಿಯೋರು ಇಳಿತಾ ಇದ್ದಾರೆ, ಹತ್ತುತ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಟಫ್. ಏನಂದರೆ ಅದರ ಒಂದು ದೊಡ್ಡ ಹಗ್ಗ ಒಂದು ಕಟ್ಟಿದ್ದಾರೆ, ಹಗ್ಗ ಹಿಡ್ಕೊಂಡು ಇಳಿಬೇಕು, ಹಗ್ಗ ಹಿಡ್ಕೊಂಡು ಹತ್ತಬೇಕು. ಏನೋ ಬೈ ಚಾನ್ಸ್ ಮಿಸ್ ಆದರೆ ಆ ಕಡೆ ಒಂಚೂರು ಗ್ಯಾಪ್ ಇದೆ, ಈ ಕಡೆ ಒಂಚೂರು ಗ್ಯಾಪ್ ಇದೆ. ಕೆಳಗಡೆ ಬಿದ್ದರೆ ಕೈ ಕಾಲು ಮುಟ್ಕೋಬೇಕು. ಅಲ್ಲಿ ನೋಡ್ಬೋದು ಅದು ಫುಲ್ಲು ಬಂದು ಕೊಗೆನೆ ಅದನ್ನು. ಬಟ್ ಬಿದ್ದರೆ ಸ್ಪಾಟ್ ಔಟ್ ಅಂತೂ ಸಿಗೋದೇ ಇಲ್ಲ, ಡೆಡ್ ಬಾಡಿ ಅಂತೂ. ಆ ಥರ ತುಂಬ ಇದಾಗಿದೆ. ಇಲ್ಲೊಂದು ಚಿಕ್ಕದಾಗಿ ಬಂದು ನಂದಿ ಸ್ಟ್ಯಾಚು ಇದೆ. ಯಾಕಂದರೆ ಎಲ್ಲೋದ್ರೂ ನಂದಿ ಸ್ಟ್ಯಾಚು ಇದ್ದೇ ಇರುತ್ತೆ. ಬಟ್ ಇಲ್ಲಿಗಿರೋದು ಬಂದು ಒಂದು ಸ್ಪೆಷಲ್ ಅಂತ ಹೇಳಬೇಕು. ಯಾಕಂದರೆ ಇಲ್ಲೊಂದು ನಂದಿ ಸ್ಟ್ಯಾಚು ಇದೆ. ಅದ್ರ ಹಂಗೆ ಆಪೋಸಿಟ್ ನೋಡಿದ್ರೇ ನಮಗೆ ಬಂದ್ಬಿಟ್ಟು ಕೇವ್ ಇರೋದು. ಆ ಕೇವ್ ಹೆಂಗಿದೆ ಅಂತಂದರೆ ನೋಡಿದ ತಕ್ಷಣವೇ ಒಂದು ಪೀಸ್ಫುಲ್ ಅಂತ ಹೇಳ್ತಾರಲ್ಲ, ಪೀಸ್ಫುಲ್ ಮೈಂಡ್ ಅಂದ್ಬಿಟ್ಟು. ನನಗೆ ಗೊತ್ತಾಗಿ ಇದನ್ನು ಅರ್ಲಿ ಮಾರ್ನಿಂಗ್ ನಾನು ಏನಾದ್ರು ಮಾಡಿದ್ದಿದ್ರೆ ಖಂಡಿತ ಹೇಳ್ತೀನಿ ಅಷ್ಟು ಅಮೇಝಿಂಗ್ ಆಗಿತ್ತು ಆ ಪ್ಲೇಸ್ ಬಂದು. ನಾನು ನೋಡ್ಬಿಟ್ಟು ಫುಲ್ಲು ಎಕ್ಸೈಟ್ಮೆಂಟು. ಅದು ಎಕ್ಸೈಟ್ಮೆಂಟ್ ಹೆಂಗಾಗಿರೋ ಅಂದರೆ ಫುಲ್ಲು ಕಿರ್ಚೋದು, ವಿಸಿಲ್ ಹೊಡಿಯೋದು ಅದೆಲ್ಲ ಫುಲ್ ಮಾಡಿದ್ದೆ. ಬಟ್ ಏನಾಗಿತ್ತು ಅಂತಂದರೆ ಲಾಸ್ಟ್ ಟೈಮ್ಗೆ ನಾನು ಚಾರ್ಜ್ ಖಾಲಿಯಾಯಿತು. ಯಾಕಂದರೆ ನನ್ನ ಮೈಕಲ್ಲಿ 2 ಮೈಕ್ ಇತ್ತು. ಒಂದರಲ್ಲಿ ಚಾರ್ಜ್ ಮಾಡಿಲ್ಲ, ಇನ್ನೊಂದರಲ್ಲಿ ಚಾರ್ಜ್ ಇತ್ತು. ಅದು ಬೇಗನೆ ಮುಗ್ದೋಯ್ತು.
ಬಟ್ ಅದರಿಂದ ನನ್ನ ಕೈಗೆ ಅದು ಆದಷ್ಟು ನಾನು ಇದು ಮಾಡೋಕ್ಕಾಗಲಿಲ್ಲ. ನೀವು ನೋಡ್ಬೋದು ಅದು ಎಷ್ಟು ಜನ ಹತ್ತುತ್ತಾ ಇದ್ದಾರೆ, ಇಳಿತಾ ಇದ್ದಾರೆ. ಮತ್ತು ಕೊಗೆ ರೋಡಿಂದ ತುಂಬ ಜನ ಬಂದು ಫೋಟೋ ಎಲ್ಲ ಹಿಡಿತಾಯಿದ್ರು, ಯಾಕಂದ್ರೆ ಫೋಟೋ ಹಿಡಿತಾಯಿದ್ರು. ಮತ್ತು ನಂತರ ವ್ಲಾಗ್ ಮಾಡೋರು ತುಂಬ ಜನ ಇದ್ದರು, ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ, ಹಿಂದಿ ಅವರು ಮತ್ತು ಅಲ್ಲೇ ತೆಲುಗು ಅವರು ತುಂಬ ಜನ ಬಂದು ವ್ಲಾಗ್ಸ್ ಎಲ್ಲ ಮಾಡ್ತಾಯಿದ್ರು. ಆದಷ್ಟು ನಾನು ಅವ್ರ ಜೊತೆ ಮಾತಾಡಿ ಅವ್ರ ಬಗ್ಗೆ ಚೂರು ಕೇಳಿಕೊಂಡು ಎಷ್ಟೋ ಮಾತಾಡಿಕೊಂಡು ಜಾಲಿಯಾಗಿ ಮಾತಾಡಿಕೊಂಡು ಅಷ್ಟು ನಾವು ಒಳಗಡೆ ಹೋಗ್ಬೇಕಂತೇಳಿ ಟ್ರಾವೆಲ್ ಮಾಡ್ತಿದ್ರಿ. ಬಟ್ ಏನಾಯಿತು ಗೊತ್ತಿಲ್ಲ. ಬಟ್ ಆದಷ್ಟು ನಮ್ಮ ಕೈ ಹೋಗ್ಬಿಟ್ಟು ಆ ವಾಯ್ಸ್ ಬಂದು ಕ್ಲಿಯರಾಗಿ ಕೇಳೋಕ್ಕಾಗಲಿಲ್ಲ. ಅದು ನನಗೊಂದು ದೊಡ್ಡ ಮಿಸ್ಟೇಕ್ ಅಂತೇಳಿ ಇದು ಮಾಡ್ತೀನಿ. ಬಟ್ ನೆಕ್ಸ್ಟ್ ಟೈಮ್ ಬರ್ತಾ ವೀಡಿಯೋದಲ್ಲಿ ನಿಮಗಂತೂ ಆ ಥರ ಆಗೋದೇ ಇಲ್ಲ. ಅದು ನೀವು ನೋಡಿರ್ಬೋದು ನಾನು ಎಷ್ಟು ಎಕ್ಸೈಟ್ಮೆಂಟ್ ಆಗಿ ಅದೊಂದು ವೀಡಿಯೋಸ್ ಎಲ್ಲ ಮಾಡಿರ್ತೀನಿ ಅಂದ್ಬಿಟ್ಟು. ಬಟ್ ಅದು ಮೈಕ್ ಪ್ರಾಬ್ಲಮ್ ಅಲ್ಲ, ಬಟ್ ನಾನು ಚಾರ್ಜ್ ಹೋಗ್ಬಿಟ್ಟಿತ್ತು. ನಾನು ವೀಡಿಯೋ ಮಾಡಬೇಕಾದ್ರೆ ಅಲ್ಲಿ ಕನೆಕ್ಟೆಡ್ ಅಂತ ಹೇಳಿ ಬಂತು. ಮತ್ತೆ ಹೋಗ್ತಾ ಚಾರ್ಜ್ ಖಾಲಿ ಆಗಿಬಿಟ್ಟಿದೆ. ಮತ್ತು ನಾನು ಬೇರೆ ಮೈಕ್ ಹಾಕಿ ಮತ್ತೆ ಒಂಚೂರು ಮಾಡಿದ್ದೀನಿ. ಅದು ಯಾವಾಗ ಮಾಡಿದ್ದೀನಿ ಅಂದರೆ ಒಂದು 4-5 ಶಾರ್ಟ್ಸ್ ಎಲ್ಲ ತೆಗ್ದಾದ್ಮೇಲೆ, ಶಾರ್ಟ್ಸ್ ಅಂದರೆ ಫುಲ್ ಅಲ್ಲ, ಒಂದು ಸೀನೆಲ್ಲ ತೆಗ್ದಾದ್ಮೇಲೆ ಮತ್ತೆ ನನಗೆ ಆ ಥರ ಆಗಿರೋದು. ಬಟ್ ನನಗೆ ಹೇಳ್ಬೇಕಂದ್ರೆ ಒಂದು ಒಳ್ಳೆ ಪ್ಲೇಸು, ಮಸ್ಟ್ ನೀವು ಬಂದು ವಿಸಿಟ್ ಮಾಡಿರುವ ಪ್ಲೇಸ್. ಅದು ಬಂದು ಎಷ್ಟೊಂದು ಜನ ಅಲ್ಲಿ ಸುತ್ತಾಡ್ತಿದ್ದಾರೆ. ಬಟ್ ಒಂದು ಸತಿ ವಿಸಿಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಬಟ್ ನಿಮಗೇನೋ ಗೊತ್ತಿಲ್ಲ ನಾನು ಹೆಂಗೆ ಹೋಗ್ಬೇಕು ಏನು ಹೋಗ್ಬೇಕಂದ್ರೆ ಮಿಸ್ ಮಾಡಿದ್ರೆ ನನ್ನ ಕಮೆಂಟಲ್ಲಿ ಹೇಳಿ. ನೀವು ಯಾವ ಲ್ಯಾಂಗ್ವೇಜಲ್ಲಿ ಅದೇ ಹೇಳಿ, ನಾನು ಅದನ್ನ ಇದು ಮಾಡಿಕೊಂಡು ಖಂಡಿತ ಅದು ಹೆಂಗೆ ಹೋಗ್ಬೇಕಂತೇಳಿ ನಾನು ನಿಮ್ಗೆ ಹೇಳ್ತೀನಿ. ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಕೆಳಗಡೆ ನಿಮ್ಮ ನಂಬರ್ ಜೊತೆ ಹಾಕಿ ನೀವು ಹೆಂಗೆ ಹೋಗ್ಬೇಕಂತ ಆದಷ್ಟು ನಾನು ನಿಮಗೆ ಗೈಡ್ ಮಾಡ್ತೀನಿ. ಅದೇ ಥರ ಹೋಗಿ ನೋಡ್ಕೊಂಬನ್ನಿ. ಅದು ಹೋಗೋಗಿದ್ರೆ ಒಬ್ಬನೇ ಹೋಗೋಕೆ ಹೋಗಬೇಡಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಹೋಗಿ, ಮನೇಲಿ ಇನ್ಫಾರ್ಮ್ ಮಾಡ್ಬಿಟ್ಟು ಹೋಗಿ, ಆವಾಗ ನಿಮಗೆ ಸೇಫ್ ಇರುತ್ತೆ. ಯಾಕೆ ಇಲ್ಲೂ ತುಂಬ ದೊಡ್ಡ ಕೊಗೆಗಳೆಲ್ಲ ಇದೆ. ಬಟ್ ಇನ್ನೊಂದು ಏನಂದರೆ ಆ ಕೊಗೆಗಳೊಡೆ ಮಿಸ್ ಆದರೆ ನಾವು ಆಚೆ ಬರೋಕ್ಕೆ ತುಂಬ ಕಷ್ಟ ಬೀಳಬೇಕಾಗುತ್ತೆ. ಅದು ತುಂಬ ಟಫ್ ಇದೆ ಇಲ್ಲಿ ಬಂದ್ಬಿಟ್ಟು. ಬಟ್ ಜನ ಇರಬೇಕಾದ್ರೆ ತೊಂದರೆ ಇರೋಲ್ಲ, ಜನ ಇಲ್ಲಾಂದರೆ ಮಾತ್ರ ನಮ್ಗೆ ತುಂಬ ಟಫ್ ಇರುತ್ತೆ. ಯಾಕಂದರೆ ಯಾವ ಕಡೆ ನಾವು ಹೋದರೆ ಯಾವ ಕಡೆ ರಿಟರ್ನ್ ಆಚೆ ಬರೋಕ್ಕಂತ ನಮಗೆ ಗೊತ್ತಾಗಲ್ಲ. ನಾನೇ ಒಂದು 15 ನಿಮಿಷ ಅಲ್ಲೇ ನಾನು ಸುತ್ತಾಡ್ತಿದ್ದೆ ಎಲ್ಲಿ ಏನಂತೇಳ್ಬಿಟ್ಟು. ಆ ಥರ ತುಂಬ ಇದಿದೆ. ಬಟ್ ಇದರದು ಫುಲ್ಲು ಕೇವ್ ಬಂದ್ಬಿಟ್ಟು 2800 ಫೀಟ್ ಏನೋ ಡೆತ್ ಬರುತ್ತೆ, ಫುಲ್ ಡೀಪ್ ಬರುತ್ತೆ. ಅದು ಫುಲ್ ಹೋಲ್ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಿದ್ರೆ 80,000 ಏನೋ ಆ ಫುಲ್ ಹೋಲ್ ಥರ ಬರುತ್ತೆ. 80,000 ಪ್ಲಸ್ 12,000 ಏನೋ ಸಮಥಿಂಗ್ ಬರುತ್ತೆ. ಆದಷ್ಟು ನಾನು ಗೂಗಲಲ್ಲಿ ನೋಡಿರೋದೇನೆ, ಅದನ್ನು ಎಷ್ಟು ಏನೋ ಲೋತ ಬರುತ್ತೆ ಅಂತ ಹೇಳ್ಬಿಟ್ಟು. ಅದು ನೋಡಿದ್ಮೇಲೆ 12,000 ಸಮಥಿಂಗ್ ಏನೋ ಹಾಕಿತ್ತು. ಅದು ಫುಲ್ಲು ಹೋಲ್ ಅಂತ ಹೇಳಿ. ಆ ಫುಲ್ ಡೀಪ್ ಬಂದು 2700-800 ಸಮಥಿಂಗ್ ಇದೆ. ಅಷ್ಟು ಡೀಪ್ ಇದೆ ಇದು ಬಂದ್ಬಿಟ್ಟು. ಬಟ್ ಇದೇ ಥರ ತುಂಬ ಜನ ಬಂದು ಅವ್ರ ಫ್ಯಾಮಿಲಿ ಜೊತೆ ಎಲ್ಲರೂ ಬಂದು ಎಕ್ಸೈಟ್ ಮಾಡ್ತವ್ರೆ. ಬಟ್ ಇನ್ನೊಂದು ಏನಂತಂದರೆ ಕೊಗೆ ಒಳಗಡೆ ಬಂದ್ಬಿಟ್ಟು ಇಲ್ಲಿ ಒಳಗಡೆ ಲಿಂಗ ಅಂತ ಇದೆಯಲ್ಲ, ಆ ಲಿಂಗ ಒಂದು ಹೆಂಗಿರುತ್ತೆ ಅಂದರೆ ಸೇಮ್ ಅದೊಂದು ಬಂದು ವಾಟ್ರ್ ಬಾಟ್ಲ್ ಇದೆಯಲ್ವಾ, ಆ ಥರ ವಾಟ್ರ್ ಬಾಟ್ಲ್ ಏನೋ ಒಂಚೂರು ಪೇಂಟ್ ಹಾಕಿ ಇಲ್ಲ ಚಿಕ್ಕ ಮಕ್ಕಳೆಲ್ಲ ಮಣ್ಗಿನೆಲ್ಲ ಹಾಕಿ ಫುಲ್ ತುಂಬಿಸ್ಬಿಟ್ರೆ ಹೆಂಗಿರುತ್ತೋ ಸೇಮ್ ಅದೇ ಥರ ಇತ್ತು. ಬಟ್ ಆದಷ್ಟು ಅದನ್ನ ನಾನು ಅಷ್ಟು ಕ್ಲಿಯರಾಗಿ ಕಣ್ಣಾರೆ ನೋಡಿದ್ದೀನಿ. ಅಷ್ಟು ಒಂಥರ ಈಗ ನಂಗೆ ಮಾತಾಡ್ಬೇಕಾದ್ರೆ ನನಗೆ ಒಂಥರ ಫುಲ್ ಗೂಸ್ ಬಂಪ್ಸ್ ಆಗ್ತಿದೆ. ಆ ಥರ ಅದು ದೇವಸ್ಥಾನ ಇದೆ. ಬಟ್ ನೀವು ನೋಡ್ಬೋದು. ಬಟ್ 100% ಫುಲ್ ಆ್ಯಂಡ್ ಫುಲ್ ಅದು ಒಂದು ಸೆಟ್ ಅಲ್ಲ, ಏನಿಲ್ಲ. ಬಟ್ ಕೆಲವು ಜನ ಗೊತ್ತಾಗುತ್ತೆ, ಎಲ್ಲ ಸೆಟ್ ಹಾಕಿರ್ತಾರೆ, ಹೋಗ್ತಾರೆ, ನೋಡ್ಕೊಂಬರ್ತಾರೆ. 100% ಸೆಟ್ ಅಲ್ಲ ಇದು ಬಂದ್ಬಿಟ್ಟು. 100% ಪ್ಯೂರ್ ಕೊಗೆ ಇದು ಬಂದ್ಬಿಟ್ಟು. ಏನೋ ಪ್ಯೂರ್ ಕೊಗೆ ಅಂತ, ಯಾಕಂದರೆ ಸೇಮ್ ಇದೇ ಥರನೇ ಸೆಟ್ ಹಾಕ್ತಾರೆ ಪ್ಲಾಸ್ಟಿಕಲ್ಲಿ, ಅಟ್ಟೆ ಬಾಕ್ಸಲ್ಲೆಲ್ಲ ಸೆಟ್ ಹಾಕ್ತಾರೆ. ಬಟ್ ಈ ಸೆಟ್ ಅಲ್ಲ, ರಿಯಲಾಗಿ ನಡೆದಿರೋದು. ಅದೇ ಥರ ಮೇಲ್ಗಡೆ ಟಾಪಲ್ಲಿಂದ ಬಂದು ನೀರು ಬಂದು ಸುರಿತಾ ಇರೋದು ಅದೆಲ್ಲ ಬಂದು ರಿಯಲ್ ಆಗಿರುತ್ತೆ. ಆಲ್ರೆಡಿ ಅದು ನೀರು ನಾನು ಕುಡಿದಿದ್ದೀನಿ. ಅದು ನಿಮಗೆ ನಾನು ಚೂರು ಮುಂದಕ್ಕೆ ಹೋದರೆ ನೀವು ನೋಡ್ಬೋದು. ಅಲ್ಲಿಂದ ನೋಡ್ಬೇಕಾದ್ರೆ ಟಾಪಿಂದ ಕೆಳಗಡೆ ಬಂದು ಮತ್ತೆ ಹೋಗ್ಬೇಕು. ಯಾಕಂದರೆ ಅಲ್ಲಿ ನಾನು ಚೂರು ಕೈ ಇಟ್ಟಿದ್ದಂದರೆ ಅದು ಸನ್ಲೈಟ್ ಹೊಡಿಯುತ್ತೆ, ಅದು ಲೈಟ್ ಹೊಡಿಯುತ್ತಲ್ವ, ಫೋಕಸ್, ಅದು ಹೊಡಿಬೇಕಾದ್ರೆ ಒಂಥರ ಕ್ಲೀನಾಗಿ ಕಾಣಲ್ಲ ಅಂದ್ಬಿಟ್ಟು ಹಂಗೆ ಮಾಡಿರೋದು. ಅದೇ ಥರ ಇದರಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಂದು 3-4 ಜನ ಮಾತಾಡಿರ್ತಾರೆ, ಅದು ತೆಲುಗುದಲ್ಲಿರುತ್ತೆ. ಆದಷ್ಟು ನೀವೇ ಅದನ್ನ ಅರ್ಥ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾಕಂದರೆ ಅವ್ರು ನನಗೆ ಹೇಳಿರೋದು, ನಾನು ಈ ಥರ ಎಲ್ಲ ನಿಮ್ಮನ್ನ ನೋಡಿದ್ದೀನಿ ಅಂತ ಹೇಳಿದ್ಮೇಲೆ ಆಗ ನಾನು ಇದು ಮಾಡಿದ್ದು, ಓಕೆ ಈ ಥರ ನಾನು ವೀಡಿಯೋ ಮಾಡ್ತೀನಿ ಅಂದರೆ ಮತ್ತೆ ಅವರು ಓಕೆ ನಾನು ನಿಮ್ಮ ವೀಡಿಯೋದಲ್ಲಿ ಮಾತಾಡ್ಬೋದು ಅಂತ ಕೇಳಿದ್ರು. ಓಕೆ ಅಂತೇಳಿ ಅಕ್ಸೆಪ್ಟ್ ಮಾಡಿ. ಅದು ವೀಡಿಯೋ ಚೂರು ಎಂಡಲ್ಲಿ ಬರುತ್ತೆ. ಬಟ್ ಚೆನ್ನಾಗಿದೆ. ಬಟ್ ಇನ್ನೊಂದು ಏನಂತಂದರೆ ಇಲ್ಲಿಗೆ ಹೋಗ್ಬೇಕಾದ್ರೆ ನಾನು ತುಂಬ ಚಾಲೆಂಜಿಂಗ್ ಇತ್ತು. ಇಲ್ಲಿಂದ ಹೋಗ್ಬೇಕಾದ್ರೆ ಫುಲ್ ನಾನು ಸಿಟ್ಟಿಂಗಿಂದಾನೇ ಹೋಗಬೇಕು. ಮತ್ತು ಅಲ್ಲಿಂದ ಹೋಗಿ ಮತ್ತು ಅಲ್ಲಿಂದ ಸಿಟ್ಟಿಂಗು, ಸಿಕ್ಕಾಪಟ್ಟೆ ಟಯರ್ಡು. ಮತ್ತು ಮಾರ್ನಿಂಗ್ ಒಂದು ಸತಿ ಮಾತ್ರ ಬ್ರೇಕ್ಫಾಸ್ಟ್ ಮಾಡಿರೋದು, ಆಫ್ಟರ್ನೂನ್ ಲಂಚ್ ಇಲ್ಲ, ಈವ್ನಿಂಗ್ ಡಿನ್ನರ್ ಇಲ್ಲ. ಆ ಥರ ತುಂಬ ಸಿಕ್ಕಾಪಟ್ಟೆ ಚಾಲೆಂಜಿಗಿತ್ತು. ಯಾಕಂದ್ರೆ ನಾನು ಇಲ್ಲಿ ಹೋಗ್ಬೇಕಾದ್ರೆ ನನಗೆ 4,000 ರೂಪೀಸ್ ಏನೋ ಖರ್ಚು ಬಂತು, 4,000 to 5,000 ಹತ್ರ ಬಂತು. ಯಾಕಂದರೆ ಮತ್ತು ನಾನು ಅಲ್ಲಿ ರಾತ್ರಿ ಸಿಕ್ಕಾಕೊಂಡ್ಬಿಟ್ಟೆ. ಅದು ರಾತ್ರಿ ಸಿಕ್ಕಾಕೊಂಡಿರೋದು ನಿಮ್ಗೆ ಇನ್ನೂ ಅದು ಹೆಂಗಿರುತ್ತೆ ಅಂತ ಎಂಡಲ್ಲಿ ನೋಡ್ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದೇ ಥರ ಮಿಸ್ ಮಾಡಿಲ್ಲದೆ ನೀವು ತುಂಬ ಜನ ನೋಡ್ತಾ ಇರ್ತೀರ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ.
ಅದೇ ಥರ ಇನ್ನೊಂದು ಏನು ಹೇಳ್ಬೇಕಂತ ಹೇಳ್ತೀನಿ ಅಂದರೆ, ಆದಷ್ಟು ನೀವು ಎಲ್ಲಿರ್ತೀರೋ ಆ ಊರಿಗೆ ಹೋಗ್ತೀರಾ ಅಂತಂದರೆ ಮ್ಯಾಕ್ಸಿಮಮ್ ಆ ಊರಿಗೆ ಒಂದು ಚೂರ ಬೇಸಿಕ್ ಅದು ಕಲ್ತ್ಕೊಬಿಡಿ. ನೀವು ಏನಕ್ಕೆ ನಾನು ಬೇಸಿಕ್ ಕಲ್ತ್ಕೊಳ್ಳಿ ಅಂತ ಹೇಳ್ತಿರೋದಂದರೆ, ಬೈ ಚಾನ್ಸ್ ನೀವು ಕನ್ನಡದವರಾಗಿರಲಿ, ತಮಿಳಿಯನ್ಸು, ತೆಲುಗು, ಹಿಂದಿ, ಇಂಗ್ಲೀಷ್, ಕನ್ನಡ ಯಾರಾದಾಗಿರಲಿ, ಬಟ್ ಏನಂತಂದರೆ ಅಲ್ಲಿ ನೋಡಿ, ಅಲ್ಲೊಂದು ಚೂರ ಕೊಗೆ ಥರ ಇದೆಯಲ್ಲ, ಅದೂ ಸೂಪರಾಗಿದೆ. ಬಟ್ ಏನಕ್ಕೆ ನಾನು ಬಂದು ಹೇಳ್ತೀನಿ ಲ್ಯಾಂಗ್ವೇಜ್ ಕಲ್ತ್ಕೊಳ್ಳಿ ಅಂತಂದರೆ, ಎಲ್ಲ ಊರಲ್ಲೂ ಜಾಸ್ತಿ ಗಾಂಚಲಿ ಮಾಡೋರು ಇರ್ತಾರೆ. ಎಲ್ಲ ಊರಲ್ಲೂ ಸರಿ, ಈ ಊರಂತ ನಾನು ಪರ್ಟಿಕ್ಯುಲರಾಗಿ ಹೇಳ್ತಿಲ್ಲ, ಎಲ್ಲ ಊರಲ್ಲೂ ಗಾಂಚಲಿ ಮಾಡೋರು ಇರ್ತಾರೆ. ತುಂಬ ಗಾಂಚಲಿ ಮಾಡ್ತಾರೆ. ಏನಂತಂದರೆ, ಬೇರೆ ಸ್ಟೇಟ್ ಬಿಟ್ಟು ಸ್ಟೇಟ್ ಹೋದರೆ ಅವ್ನಿಗೇನು ಗೊತ್ತಿರಲ್ಲ ಅಂತೇಳ್ಬಿಟ್ಟು ಇಲ್ಲಿಂದ ಜಸ್ಟ್ ಒಂದು 1 ಕಿಲೋಮೀಟ್ರಿಗೆ 600 ಕೊಡು 700 ಕೊಡು ಅಂತ ಕಿತ್ಕೊತಾರೆ ನಮ್ಮ ಹತ್ರ. ಏನಕ್ಕಂದ್ರೆ ಅವ್ನಿಗೆ ಲ್ಯಾಂಗ್ವೇಜ್ ಗೊತ್ತಿಲ್ಲ ಬಿಡು, ಇಲ್ಲಿರೋದಕ್ಕೆ ಸುಮ್ಮನೆ ಅಲ್ಲೇ ಒಂದು 2-3 ಸತಿ ರೌಂಡ್ ಸುತ್ತಾಕ್ಬಿಟ್ಟು ಮತ್ತೆ ನಾವು ಹೋಗಿ ಕರ್ಕೊಂಡೋಗಿ ತೋರ್ಸೋಣ ಅವನ್ನ ಅಂತೇಳಿ ಪ್ಲ್ಯಾನ್ ಮಾಡಿ ತುಂಬ ಜನ ಮಾಡ್ತಾರೆ. ಬಟ್ ನೀವೇನಾದ್ರು ಆ ಥರ ನಾವು ಮಾಡೋಕ್ಬೇಡ್ದು, ಆ ಥರ ನಾನೇನು ಸಿಕ್ಕಾಕೊಳ್ಬೇಡ್ದು ಅಂತಂದರೆ, ಆದಷ್ಟು ಯಾವ ಊರಿಗೆ ಹೋಗ್ತಿರೋ, ಇಲ್ಲ ನಾನು ಈ ಊರಿಗೆ ಹೋಗೋಣ ಅಂತಿದ್ದೀನಿ ಆಂಧ್ರಾಗೆ, ಆದಷ್ಟು ನಿಮಗೆ ಲ್ಯಾಂಗ್ವೇಜ್ ಗೊತ್ತಿದ್ರೆ ನೀವೇ ರಾಜ, ನೀವೇ ಮಂತ್ರಿ ಅಂತ ಹೇಳ್ತಾರಲ್ಲ, ಆ ಥರ ನೀವೇನೇ ಅಲ್ಲಿ ಬಂದ್ಬಿಟ್ಟು ಆ ಊರನ್ನ ನೀವೇ ರೂಲ್ ಮಾಡ್ಬೋದು. ಏನಕ್ಕೆ ಕೇಳಿದ್ರೆ ನಾವು ಏನೋ ಹಂಗೆ ಮಾತಾಡ್ತಿ ಹಿಂಗೆ ಮಾತಾಡ್ತಿ ಅಂತಬಿಟ್ಟು ಸೇಮ್ ನಾವು ರೋಪ್ ಹೊಡೆದು ಮಾತಾಡ್ಬೋದು ಅವನ ಹತ್ರ, ಇಲ್ಲಿರೋದಕ್ಕೆ ಇಷ್ಟೇ ಕೊಡಬೇಕಾ ಅಷ್ಟೇ ಕೊಡ್ಬೇಕಂದ್ಬಿಟ್ಟು. ಬೈ ಚಾನ್ಸ್ ನಿಮ್ಗೆ ಏನಾದರೂ ಲ್ಯಾಂಗ್ವೇಜ್ ಗೊತ್ತಿಲ್ಲ ಸಿಕ್ಕಾಕೊಬಿಟ್ರೆ ಅವನೇನು ಅಮೌಂಟ್ ಕೇಳ್ತಾನೆ ಅದೇ ನೀವು ಕೊಡಬೇಕಾಗುತ್ತೆ, ಅದೊಂದು. ಬಟ್ ಇನ್ನೊಂದು ಏನಂತಂದರೆ, ಈಗ ನೀವು ಇಲ್ಲಿಂದ ಬೇರೆ ಒಂದು ಪ್ಲೇಸ್ಗೆ ಹೋಗ್ತೀನಿ ಅಂತಂದರೆ ಆದಷ್ಟು ಅಲ್ಲಿಂದ ಅಲ್ಲಿಗೆ ಗೂಗಲ್ ಮ್ಯಾಪಲ್ಲಿ ಹಾಕಿ. ಈಗ ನಾನು ಇಲ್ಲಿಂದ ಕರ್ನಾಟಕ ಬ್ಯಾಂಗ್ಳೂರಲ್ಲಿದ್ದೀನಿ, ಬ್ಯಾಂಗ್ಳೂರಿಂದ ಈಗ ಮೆಜೆಸ್ಟಿಕಲ್ಲಿದ್ದೀನಿ, ಮೆಜೆಸ್ಟಿಕಿಂದ ನನಗೆ ಮಲ್ಲೇಶ್ವರಂಗೆ ಬಂದ್ಬಿಟ್ಟು ಇಲ್ಲಿಂದ ಎಷ್ಟು ಕಿಲೋಮೀಟರ್ ಅಂತ ಗೂಗಲ್ ಮ್ಯಾಪಲ್ಲಿ ಹಾಕಿದ್ರೆ ನಿಮಗೆ ಆದಷ್ಟು ನಿಮ್ಗೆ 100% ತೋರಿಸ್ಬಿಡುತ್ತೆ. ಮೆಜೆಸ್ಟಿಕ್ ಟು ಮಲ್ಲೇಶ್ವರಂ ಮತ್ತು ವಿಜಯನಗರ, ಬನ್ನೇರುಘಟ್ಟ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಿಮ್ಗೆ ಎಷ್ಟು ಕಿಲೋಮೀಟ್ರ್ ಬರುತ್ತೋ ಅದಕ್ಕೆ ತಕ್ಕಂಗೆ ನೀವು ಮಾತಾಡಿ ನೀವು ಹೋಗ್ಬೋದು. ಆಗ ಹತ್ರ ಇದ್ದರೆ ನೀವೇ ನಡ್ಕೊಂಡು ಹೋಗ್ಬಿಡಿ. 2 ಕಿಲೋಮೀಟ್ರ್ ಇದೆ, 3 ಕಿಲೋಮೀಟ್ರ್ ಇದ್ದರೆ ನೀವು ಹೋಗ್ಬಿಡಿ. ತುಂಬ ಲಾಂಗ್ ಇದ್ದರೆ ಆದಷ್ಟು ನೀವು ಆ ಬಸ್ಗೋ ಆಟೋಗೋ ಹೋಗೋಕ್ಕೆ ನೀವು ಟ್ರೈ ಮಾಡಿ. ಮತ್ತು ನೀವು ನೋಡಿದ್ರೆ ಇದೇ ಥರ ಸೇಮ್ ಅದೊಂಥರ ಬ್ರಿಡ್ಜ್ ಥರ ಸ್ಟಾರ್ಟ್ ಆಗುತ್ತೆ. ಆ ಬ್ರಿಡ್ಜ್ ಥರ ಹೋಗಿ ಮತ್ತೆ ನಾವು ಅಲ್ಲಿಂದ ಯೂಟರ್ನ್ ಮಾಡಿ ಮತ್ತೆ ಅಲ್ಲೊಂದು ದೊಡ್ಡ ಕೊಗೆ ಒಂದಿದೆ. ಯಾಕಂದರೆ ಇದು ಕೇವ್ ಇಲ್ಲದೆ ಇನ್ನೊಂದು ಕೊಗೆ ಥರ ಬರುತ್ತೆ, ಅದು ಒಳಗಡೆ ನಾವು ಕೆಳಗೇನು ಬಗ್ಕೊಂಡು ಮತ್ತೆ ಒಳಗಡೆ ಹೋಗಿ ಮತ್ತೆ ನೋಡಿಕೊಂಡು ಮತ್ತೆ ರಿಟರ್ನ್ ನಾವು ಅದೇ ಇದರಿಂದ ಆಚೆ ಬಂದು ಲಾಸ್ಟಿಗೆ ಮತ್ತೆ ಬಂದು ನಾವು ಮೇಲ್ಗಡೆ ಇರೋ ದೇವಸ್ಥಾನ ನೋಡೋಕೆ ಹೋಗಬೇಕು. ಬಟ್ ಅದೇ ಥರ ಏನಕ್ಕಂತಂದರೆ, ನಾನು ನಿಮಗೆ ಈ ಟಾಪಿಕ್ ಹೇಳಿರೋದು ಆದಷ್ಟು ಲ್ಯಾಂಗ್ವೇಜ್ ಕಲ್ತ್ಕೊಳ್ಳಿ ಅಂತೇಳ್ಬಿಟ್ಟಂದರೆ, ನಾವು ಇದಕ್ಕಿಂತ ಮುಂಚೆ ಬಂದು ನಾವು ತುಂಬ ವೀಡಿಯೋಸ್ ಎಲ್ಲ ಮಾಡಿದ್ದೀವಿ. ಇಲ್ಲಂತಲ್ಲ, ನಾವು ಕರ್ನಾಟಕ ಇದು ಬ್ಯಾಂಗ್ಳೂರಲ್ಲಿ ಹೋಗ್ಬೇಕಾದ್ರೂ ನಮ್ಮದು ಬೇರೆ ಕಡೆ ಔಟ್ ಆಫ್ ಕಂಟ್ರಿಯಿಂದ ಬೇರೆ ಇದಕ್ಕೆ ಹೋಗ್ಬೇಕಂದ್ರೆ ಊರಿಗೆ ಅಂತ ತುಂಬ ಜನ ಹೇಳ್ತಾರೆ, ಇವನೇನೋ ಗೊತ್ತು ಇಲ್ಲೆಲ್ಲ ಇರ್ತಾನೆ ಅಂತ ಹೇಳ್ಬಿಟ್ಟು ನಮ್ಮ ಹತ್ರನೇ ಪಕ್ಕಕ್ಕೆ 500 ಕೊಡು 600 ಕೊಡು ಅಂತ ಕೇಳ್ತಾರೆ. ಎಷ್ಟೊಂದು ಜನ ಬಂದು ನಮ್ಮನ್ನ ಜಗಳ ಮಾಡ್ತಾರೆ, ಇಷ್ಟ ಇದ್ದರೆ ಕೂತ್ಕೋ ಇಲ್ಲ ಎದ್ದು ಹೋಯ್ತಾ ಇರೋ ನೀನು ಅಂತ ಹೇಳ್ತಾರೆ. ಬಟ್ ಅದಕ್ಕೆ ಆದಷ್ಟು ಹೇಳ್ತಾರೆ, ಯಾಕಂದರೆ ಎಲ್ಲಿ ಕೆಟ್ಟವ್ರು ಜಾಸ್ತಿ ಇರ್ತಾರೋ ಅಲ್ಲಿ ಯಾರಾದೊಬ್ಬರು ಬಂದು ಒಳ್ಳೆಯವ್ರು ಇದ್ದೇ ಇರ್ತಾರೆ. ಆದಷ್ಟು ನಮಗೊಂದು ಯಾರೊಬ್ಬರು ಒಂದು ಹೆಲ್ಪ್ ಮಾಡೇ ಮಾಡ್ತಾರೆ. ನೀವು ನೋಡ್ಬೋದು, ಆ ಕಡೆಯಿಂದ ಹೋಗಿ ಮೇಲ್ಗಡೆ ಹೋಗಬೇಕಾಗುತ್ತೆ, ಯಾರಾದೊಬ್ಬರು ನಮ್ಗೆ ಹೆಲ್ಪ್ ಮಾಡೇ ಮಾಡ್ತಾರೆ. ಇಲ್ಲ ಗುರು ಇಲ್ಲೇ ಪಕ್ಕದಲ್ಲೇ ಇದೆ, ಹಿಂಗೋದ್ರೆ ನಡ್ಕೊಂಡು ಹೋಗ್ಬಿಡ್ಬೋದು, ಇಲ್ಲೇ ಕೇಳ್ಕೊಂಡು ಹೋಗ್ಬಿಡು ಅಂತಾರೆ. ಯಾಕಂದರೆ ಒಳ್ಳೆಯವ್ರು ಇರ್ತಾರೆ, ಒಳ್ಳೆಯವ್ರು ಇರಬೇಕಾದ್ರೆ ನಮ್ಗೆ ಏನೋ ಒಂಚೂರು ಪರವಾಗಿಲ್ಲ ಯಾರೋ ಒಬ್ರು ಹೆಲ್ಪ್ ಮಾಡ್ತಾರೆ ಅಂತ ಇರುತ್ತೆ. ಆದಷ್ಟು ಎಲ್ಲಿ ಒಳ್ಳೆಯವ್ರು ಇರ್ತಾರೆ ಅಲ್ಲೂ ಕೆಟ್ಟವ್ರು ಇದ್ದೇ ಇರ್ತಾರೆ, 100% ಇದ್ದೇ ಇರ್ತಾರೆ, ಇಲ್ಲಂತ ಎಲ್ಲೂ ಹೋಗಲ್ಲ. ಅದೇ ಥರ ನೀವೇನಾದರೂ ಇದೇ ಥರ ಫುಲ್ ಟ್ರಾವೆಲ್ ಮಾಡ್ತಿದ್ದೀನಿ, ನಾನು ಬರೀ ಫಸ್ಟ್ ಟೈಮ್ ನಾನು ಟ್ರಾವೆಲ್ ಮಾಡ್ತಾಯಿದ್ದೀನಿ, ಬಟ್ ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ, ನನಗೆ ಹೆಂಗೆ ಹೋಗಬೇಕು ಏನು ಗೊತ್ತಾಗ್ತಿಲ್ಲ ಅಂತಂದರೆ, ಆಲ್ರೆಡಿ ಈಗ ನಾನು ಹೇಳಿದ್ನ ನೀವು ಬಂದು ಒಂದು ಪೇಪರ್ ಪೆನ್ನು ತೊಗೊಂಡು ಕ್ಲೀನಾಗಿ ನೋಟ್ ಮಾಡ್ಕೊಂಡು, ನಾನು ಹೇಳಿದ್ನಲ್ವಾ ಅಲ್ಲಿರೋ ನೀರು ನಾನು ಕುಡಿತೀನಿ ಅಂತೇಳಿ, ನೋಡಿ ಆ ನೀರು ಕುಡ್ದಿದ್ದೀನಿ. ಬಟ್ ನೀರು ಬಂದು ತುಂಬ ಚೆನ್ನಾಗಿದೆ. ಬಟ್ ಆದಷ್ಟು ನಾನು ಕುಡ್ದಿನಿ ಅಂದ್ಬಿಟ್ಟು ನೀವು ಯಾರು ಕುಡಿಯೋಕ್ಕೆ ಹೋಗಬೇಡಿ. ಏನಂದರೆ ನಾನು ಬಂದು ಆಲ್ರೆಡಿ ವೆಳ್ಳಂಗಿರಿ ಅಂತ ಹೇಳ್ಬಿಟ್ಟು ಕೊಯಂಬತ್ತೂರಲ್ಲಿ ಹೋಗ್ಬೇಕಾದ್ರೆ ಆ ನೀರು ನಾನು ಕುಡ್ದಿದ್ದೀನಿ. ಯಾಕಂದರೆ ಇಲ್ಲಿಂದ ನಾವು ಕೇಳಿದ್ರೆ ಮೇಲೆ ಗಂಟೆ ರೀಚ್ ಆಗಂಟ ಅರೌಂಡ್ ಅದು ಬಂದ್ಬಿಟ್ಟು 7 to 8 ಕಿಲೋಮೀಟ್ರ್ ಬರುತ್ತೆ, ಅರೌಂಡ್ 6 to 7 hours ಜರ್ನಿ ಬರುತ್ತೆ ನಮಗೆ ಅದು ಬೆಟ್ಟ ಹತ್ತೋದು. ಅವಾಗ ಕುಡಿದ ಮೇಲೆ ಅದು ನನಗೆ ಏನೋ ಅಭ್ಯಾಸ ಆಗಿದೆ, ಅದರಿಂದ ನಾನು ಕುಡಿತಾ ಇರ್ತೀನಿ. ನೀವು ಯಾರು ರಿಸ್ಕ್ ತೊಗೊಂಡು ಕುಡಿಯೋಕ್ಕೆ ಹೋಗಬೇಡಿ. ಬಟ್ ಏನೋ ನನ್ನ ಗಂಟ್ಲು ಹೋಯ್ತು, ನನಗೆ ಚೆನ್ನಾಗಿರೋ ಗಂಟ್ಲು ಬಂದು ಹೆಂಗಸ್ ಥರ ಗಂಟ್ಲು ಆಯ್ತು ಅಂತ ಕೇಳಿ ನನ್ನ ಯಾರು ಇದು ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ಸೇಫ್ಟಿಯಿಂದ ನೀವು ನೋಡ್ಕೊಳ್ಳಿ. ಆ ಥರ ನಾನೇನು ಫಸ್ಟ್ ಟೈಮ್ ಟ್ರಕ್ಕಿಂಗ್ ಹೋಗ್ತೀನಿ ಅಂತಂದರೆ ನಾನು ಹೇಳೋದನ್ನ ನೋಟ್ ಮಾಡ್ಕೊಳ್ಳಿ. ನೀವು ಏನೇನು ಬೇಕಂದರೆ ಒಂದು ಆದಷ್ಟು ಬ್ಯಾಗ್ನ ತೊಗೊಳ್ಳಿ. ಅದೇ ಥರ ಚಳಿಗೆ ತುಂಬ ಇದಾಗ ಥರ ಸ್ವೆಟರ್ ಇದ್ದರೆ ಸ್ವೆಟರ್ ಹಾಕ್ಕೊಳ್ಳಿ. ಮ್ಯಾಕ್ಸಿಮಮ್ ಶೂ ಹಾಕ್ಕೊಳ್ಳಿ. ಯಾಕಂದರೆ ಚಪ್ಪಲಿ ಹಾಕ್ಕೊಂಡ್ರೆ ಎಲ್ಲೆಲ್ಲಿ ಹೋಗ್ಬೇಕಾದ್ರೆ ನಾವು ಹೋಗ್ತಾ ಇರ್ಬೇಕಾದ್ರೆ ತುಂಬ ಚಳಿ ಆಗುತ್ತೆ, ಬೈ ಚಾನ್ಸ್ ಏನಾದ್ರು ಕಚ್ಚೋಕ್ಕೂ ಚಾನ್ಸಸ್ ಇರುತ್ತೆ. ಅದರಿಂದ ಶೂ ಹಾಕ್ಕೊಳ್ಳಿ. ಶೂ ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ನೀವು ಸೇಫಿಂದ ಹೋಗ್ಬೋದು. ಶೂ ಹಾಕ್ಕೊಳ್ಳಿ. ಮತ್ತು ಬಂದು ಆದಷ್ಟು ನೀವು ನೀರನ್ನ ಒಂದು ತುಂಬ ತೊಗೊಳೋಕ್ಕೆ ಟ್ರೈ ಮಾಡಿ.
ಯಾಕಂದರೆ ನಿಮಗೇನೋ ಪಕ್ಕ ಅಂಗಡಿ ಬಂದು ತುಂಬ ಕಡೆ ಇದೆ ಅಂತಂದರೆ ಓಕೆ. ಇಲ್ಲ ನಾನೊಂದು ಡೀಪ್ ಫಾರೆಸ್ಟ್ ಒಳಗಡೆ ಹೋಗ್ತಾ ಇದ್ದೀನಿ ಅಂತಂದರೆ ಫಾರೆಸ್ಟ್ ಒಳಗಡೆ ನಿಮ್ಗೆ ಆದಷ್ಟು ನಿಮಗೆ ನೀರು ಸಿಗೋಲ್ಲ. ನೀರು ಸಿಕ್ಕಿದ್ರೇನು ಆ ನೀರು ಬಂದು ಏನಾದರೂ ಒಂದು ಬ್ಯಾಕ್ಟೀರಿಯಾದಿಂದ ನಿಮಗೆ ತುಂಬ ತೊಂದರೆ ಆಗಿರುತ್ತೆ. ಆದಷ್ಟು ನೀರನ್ನ ತೊಗೊಳ್ಳಿ. ಅದು ನೀರು ತೊಗೊಳೋದ್ರೆ ಅರ್ಧ ಲೀಟ್ರು ಆ ಥರ ತೊಗೊಳ್ಕೋಬೇಡಿ, 1 ಲೀಟ್ರನ್ನ ಬಂದು ವೇರ್ ಮಾಡಿ. ನೀವು ಯಾಕಂದರೆ ಬ್ಯಾಗ್ ಹಾಕ್ಕೊಂಡಿರ್ತೀರಲ್ಲ, ಬ್ಯಾಗಲ್ಲಿ ಹಿಡ್ಕೋಬೋದು. ಅದೇ ಥರ ಬಂದ್ಬಿಟ್ಟು ಸ್ಪ್ರೇ ಹಿಡ್ಕೊಳ್ಳಿ. ಕಾಲು ನೋವು ಬಂತು ಸ್ಪ್ರೇ ಹೊಡ್ಕೋಬೋದು. ಹೆಡ್ ಏಕಿದ್ರೆ ಟ್ಯಾಬ್ಲೆಟ್ ಹಾಕ್ಕೋಬೋದು. ಈ ಕೊಗೆಯಲ್ಲಿ ಹೋದರೆ ನಾವು ಆ ಕಡೆ ಕೊಗೆಯಲ್ಲಿ ಬರಬೇಕು.